Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತೊಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಸೂಪರ್ ಆಗಿರುತ್ತೆ ಆ್ಯಂಡ್ ತುಂಬಾ ಸಿಂಪಲ್ ಆ್ಯಂಡ್ ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಆರಾಮಾಗಿ ನೀವು ಇದನ್ನು ಫಾಲೋ ಮಾಡ್ಬೋದು. ಓಕೆನಾ? ಸೊ ಹಾಗೆ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಆ್ಯಸ್ ಯೂಶುವಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡಿದಿರೋ ವೀಡಿಯೋನ ಶುರು ಮಾಡೋಣ ಬನ್ನಿ. ಸೊ ಏನಪ್ಪ ಇವತ್ತಿನ ಬ್ಯೂಟಿ ಟಿಪ್ ಅಂತಂದರೆ ತುಂಬ ಸಿಂಪಲು, ಲೈಕ್ ನಾರ್ಮಲಾಗಿ ಎಲ್ಲರಿಗೂ ಕಾಡುವಂಥ ಸಮಸ್ಯೆ ಇದು. ಸೊ ಸ್ವಲ್ಪ ಜನಕ್ಕೆ ಮಾತ್ರ ಈ ಸಮಸ್ಯೆ ತುಂಬ ರೆಗ್ಯುಲರ್ ಆಗಿ, ಸೊ ಅವರು ಎಷ್ಟೇ ಎಫರ್ಟ್ಸ್ ಹಾಕಿದ್ರು ಅದು ಹೋಗ್ತಾ ಇರಲ್ಲ. ಸೊ ಅಂಥವ್ರಿಗೆ ಈ ರೆಮಿಡಿ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಎಂತಕ್ಕಪ್ಪ ಅಂತಂದರೆ, ಸೊ ಸಾಮಾನ್ಯವಾಗಿ ಸ್ವಲ್ಪ ಜನ ತುಂಬ ಡ್ರೈ ಸ್ಕಿನ್ನಿಂದ ಲೈಕ್ ಸಫರ್ ಮಾಡ್ತಿರ್ತಾರೆ. ಅವ್ರು ಏನೇ ಕ್ರೀಮ್ ಹಾಕಿರಲಿ ಅಥವಾ ಏನೇ ಒಂದು ಸರ್ಕಸ್ ಮಾಡಿದರೆ ಅದು ಹೋಗಿರಲ್ಲ. ಸೊ ಎಷ್ಟೇ ಅವರೇನೋ ಒಂದಷ್ಟು ಕ್ರೀಮ್ಸ್ ಆಗಿರ್ಬೋದು, ಒಂದಷ್ಟು ಬೇರೆಯವರೆಲ್ಲ ಏನೆಲ್ಲ ಹೇಳಿರ್ತಾರೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದರೂ ಹೋಗಿರಲ್ಲ. ಸೊ ಅಂಥವ್ರು ಏನು ಮಾಡಬೇಕು ಅಂತಂದರೆ ಇಟ್ಸ್ ವೆರಿ ಸಿಂಪಲ್. ಸೊ ನಾವು ದೇಹದೊಳಗಡೆನೂ ತೊಗೋಬೇಕು ಆ್ಯಸ್ ವೆಲ್ ಆಸ್ ಔಟರು ಕೂಡ ನಾವು ಅಪ್ಲೈ ಮಾಡೋದ್ರಿಂದ ಸೊ ಆ ಡ್ರೈನೆಸ್ ಏನಿದೆ ಆ ಸಮಸ್ಯೆ ಎಲ್ಲನೂ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಲೈಕ್ ಪೀಲ್ ಆಗೋದಾಗಿರಲಿ ಅಥವಾ ತುಂಬ ಲೈಕ್ ಸ್ಕಿನ್ ಔಟ್ ಆಗೋದು, ಇಚ್ಚಿಂಗ್ ಆಗೋ ಅಂಥದ್ದು, ಸೊ ಈ ಸಮಸ್ಯೆ ಎಲ್ಲನೂ ಹೋಗುತ್ತೆ. ಓಕೆನಾ? ಸೊ ಏನಪ್ಪ ಫಸ್ಟು ಅಂತಂದರೆ, ಸೊ ಫಸ್ಟ್ ಆ್ಯಸ್ ಯೂಶುವಲ್ ಎಲ್ಲರಿಗೂ ಗೊತ್ತಿರೋದಂಗೆ ಸೊ ನಮ್ಮ ಬಾಡಿ ತುಂಬ ಚೆನ್ನಾಗಿ ಹೈಡ್ರೇಟ್ ಆಗಿರಬೇಕು. ಸೊ ನೀರನ್ನ ತುಂಬ ಚೆನ್ನಾಗಿ ಕುಡಿಬೇಕು. ಫಸ್ಟ್ ಪಾಯಿಂಟ್ ಇದು ದಿ ಕಾಮನ್. ಲೈಕ್ ನೀವು ಡಾಕ್ಟ್ರನ್ನಾದರೂ ಕೇಳಿ, ಯಾರಿಗಾದ್ರೂ ಕೇಳಿ, ಫಸ್ಟ್ ಹೇಳೋದವರು ಸೊ ಡಾಕ್ಟ್ರ್ ಕೇಳಿದ್ರು ನೀವು ನೀರು ಕುಡಿತಿದ್ದೀರಾ ಅಂತ ಫಸ್ಟ್ ಅದನ್ನೇ ಕೇಳೋದರು. ಸೊ ನಮ್ಮ ಬಾಡಿನ ಚೆನ್ನಾಗಿ ನಾವು ಹೈಡ್ರೇಟ್ ಆಗಿ ಇಡಬೇಕು. ಸೊ ಆವಾಗ ನಮಗೆ ಸ್ಕಿನ್ ಅಲರ್ಜೀಸ್ ಎಲ್ಲ ಏನೂ ಆಗೋದಿಲ್ಲ. ಓಕೆನಾ? ಸೊ ಚೆನ್ನಾಗಿ ನೀರು ಕುಡೀರಿ. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ, ಚೆನ್ನಾಗಿ ಕುಕುಂಬರ್ನ ತಿನ್ನಿ. ಸೊ ಸೌತೆಕಾಯಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ವಾಟರ್ ಕಂಟೆಂಟ್ ಇರುವಂಥದ್ದು ಫ್ರೂಟ್ಸ್ ಆಗಿರ್ಬೋದು ನಾವು ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ಸೊ ನಮ್ಮ ಬಾಡಿ ತುಂಬ ಹೈಡ್ರೇಟ್ ಆಗಿರುತ್ತೆ. ಸೊ ಆವಾಗ ಡ್ರೈ ಸ್ಕಿನ್ಸ್ ಎಲ್ಲನೂ ಆಗೋದಕ್ಕೆ, ಡಿಹೈಡ್ರೇಟ್ ಆಗೋದಕ್ಕೆ ಅದು ನಮಗೆ ವಾಟರ್ ಕಂಟೆಂಟ್ ನಮ್ಮ ಬಾಡಿಲಿ ಕಡಿಮೆ ಆಗೋದಕ್ಕೆ ಬಿಡಲ್ಲ. ಸೊ ನಾವೆಷ್ಟು ವಾಟರ್ ಇರೋ ಕಂಟೆಂಟ್ನ ಫ್ರೂಟ್ಸ್ನ ತಿಂತೀವೋ ಅಷ್ಟು ನಮ್ಮ ಬಾಡಿ ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಕುಕುಂಬರ್ ತಿನ್ಬೋದು. ಆ್ಯಂಡ್ ನೀವು ಕುಕುಂಬರ್ನ ಜ್ಯೂಸ್ ಮಾಡಿ ಕೊಡ್ಬೋದು, ಸ್ಯಾಲೆಡ್ ಮಾಡಿ ತಿನ್ಬೋದು, ಆ್ಯಂಡ್ ಅಥವಾ ನೀವು ಹಾಗೆ ಕೂಡ ತಿನ್ಬೋದು. ಆ್ಯಂಡ್ ಸ್ಲೈಸ್ ಮಾಡಿ ಲೈಕ್ ಮುಖದ ಮೇಲೆ, ಕಣ್ಣ ಮೇಲೆ, ಲೈಕ್ ಎಲ್ಲೆಲ್ಲಿ ನಿಮಗೆ ಅದು ಇಚ್ಚಿನೆಸ್ ಆಗಿರ್ಬೋದು ಅಥವಾ ಡ್ರೈ ಸ್ಕಿನ್ ಅಂತ ಅನ್ನಿಸ್ತಿದೆ ಸೊ ಅಲ್ಲೆಲ್ಲ ಎಲ್ಲಿ ಪೀಲ್ ಆಗಿದೆ ಸ್ಕಿನ್, ಸೊ ಅಲ್ಲೆಲ್ಲ ಇಟ್ಟಿದ್ರೆ ಅದ್ರ ಮೇಲೆಲ್ಲ ನೀವು ಸ್ವಲ್ಪ ಮಸಾಜ್ ಮಾಡಿ ಬಿಡೋದ್ರಿಂದ ಅದು ಕೂಡ ತುಂಬ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಓಕೆನಾ? ಇದು ಸೆಕೆಂಡ್ ಟಿಪ್ಪು. ಆ್ಯಂಡ್ ನೀವು ವಾಟರ್ ಮಿಲನ್ ಕೂಡ ಅದನ್ನು ಕೂಡ ನೀವು ಕನ್ಸ್ಯೂಮ್ ಮಾಡ್ಬೋದು. ವಾಟರ್ ಮಿಲನ್ ಕೂಡ ನೀವು ಕುಡಿಬೋದು. ಅದು ಕೂಡ ವಾಟರ್ ಕಂಟೆಂಟ್ ಇರುವಂಥ ಫ್ರೂಟ್. ಓಕೆನಾ? ಮಸ್ಕ್ ಮಿಲ್ಲನು, ಸೊ ಇದನ್ನೆಲ್ಲ ವಾಟರ್ ಇರುವಂಥ ಕಂಟೆಂಟ್ ಆಗಿರೋ ಫ್ರೂಟು. ಸೊ ಇದನ್ನೆಲ್ಲ ನೀವು ಆರಾಮಾಗಿ ತೊಗೋಬೋದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ಸೂಪರಾಗಿ ವಂಡರ್ಸ್ ಆಗಿ ಕ್ರಿಯೇಟ್ ಮಾಡೋದು ಗೈಸ್. ನಿಜವಾಗ್ಲೂ ಟ್ರಸ್ಟ್ ಮೀ, ಇದು ಬರೀ ನಾನು ಡ್ರೈ ಸ್ಕಿನ್ಗೆ ಅಂತ ಹೇಳಲ್ಲ. ಲೈಕ್ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಸೊ ಇದಕ್ಕೆಲ್ಲ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಯಾವುದಪ್ಪ ಅದು ಅಂತಂದರೆ ಅಲೋವೆರಾ. ಸೊ ಅಲೋವೆರಾ ತುಂಬಾ ಚೆನ್ನಾಗಿ ನಮ್ಮ ಕೂದಲಿಗೂ ಕೂಡ ಯೂಸ್ ಆಗುತ್ತೆ ಗೊತ್ತಾ ಅದು. ಸೊ ಸ್ಮೂತನ್ನು ಮಾಡೋದಕ್ಕೆ, ನೈಸ್ ಆಗೋದಕ್ಕೆ ಇದಕ್ಕೂ ಕೂಡ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಲೋವೆರಾ. ಸೊ ಅಲೋವೆರಾನು ಅಷ್ಟೇ, ನೀವು ಮನೇಲಿದ್ದಾಗ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ 2 ಟೈಮ್ ನೀವು ಅಪ್ಲೈ ಮಾಡ್ಬೋದು. ಅಥವಾ ಇಲ್ಲ ಅಂತಂದರೆ ಬರೀ ನೈಟ್ ಟೈಮ್ ನೀವು ಅಪ್ಲೈ ಮಾಡ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ನನಗೆ ಕೇಳಿದ್ರೆ ಲೈಕ್ ನ್ಯಾಚುರಲಾಗಿ ನಿಮ್ಮ ಮನೆ ಹತ್ರ ಇರುವಂಥ ಗಿಡದಿಂದ ನೀವು ತೊಗೋಬೋದು. ಲೈಕ್ ಡೈರೆಕ್ಟಾಗಿ ನೀವು ಅದನ್ನು ಕಟ್ ಮಾಡಿ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಯಾಕೆ ಅಂತಂದರೆ ಎಡ್ಜಲ್ಲಿ ಎಲ್ಲೋ ಕಲರ್ ಲೋಳೆ ಥರ ಬರುತ್ತೆ. ನೀವು ಅದನ್ನು ಅಪ್ಲೈ ಮಾಡೋದ್ರಿಂದ ಇಚ್ಚಿನೆಸ್ ಆಗುತ್ತೆ. ಸೊ ನಿಮ್ಗೆ ಅಷ್ಟು ಅದು ಕಂಫರ್ಟಬಲ್ ಅಂತ ಅನಿಸಲ್ಲ. ಸೊ ಲೈಕ್ ನಾರ್ಮಲಾಗಿ ನ್ಯಾಚುರಲಾಗಿ ಪ್ರಿಫರ್ ಮಾಡೋರು ಈ ಥರ ನೀವು ನ್ಯಾಚುರಲಾಗಿ ಗಿಡದಿಂದ ಕಿತ್ತಿ ಲೈಕ್ ಲಾಸ್ಟಲ್ಲಿ ಅದನ್ನು ಕಟ್ ಮಾಡಿ ಒಂದು ಸ್ವಲ್ಪ ತಿಟ್ಟು ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ನೀವು ಅದನ್ನು ಯೂಸ್ ಮಾಡ್ಬೋದು. ಓಕೆನಾ? ಅಥವಾ ಇಲ್ಲ ನನಗೆ ನ್ಯಾಚುರಲ್ ಆಗಿ ಬೇಡ, ನನಗೆ ಯಾವುದಾದ್ರೂ ನಾನು ಒಳ್ಳೆ ಬ್ರ್ಯಾಂಡೆಡಲ್ಲಿರೋ ಒಂದು ಅಲೋವೆರಾ ಜೆಲ್ನ ತೊಗೊಳ್ತೀರಾ ಅಂತಂದರೆ ಸೊ ನಾನು ಸಜೆಸ್ಟ್ ಮಾಡೋದು ವಾವ್ ಅಲೋವೆರಾ ಪ್ರಾಡಕ್ಟು. ತುಂಬಾ ಚೆನ್ನಾಗಿದೆ ಅದು. ನಾನು ಸುಮಾರು ವರ್ಷಗಳಿಂದ ಯೂಸ್ ಮಾಡ್ಕೊಂಡು ಬರ್ತಿರುವಂಥದ್ದು. ಸೊ ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಗಿದೆ. ಲೈಕ್ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಅಥವಾ ಈ ಥರ ಡ್ರೈ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು, ನೀವು ಕೂದಲಿಗೆ ಅಪ್ಲೈ ಮಾಡಬೇಕಾಗಿರ್ಬೋದು, ಇದಕ್ಕೆಲ್ಲನೂ ಅದು ಹೆಲ್ಪ್ ಆಗುತ್ತೆ. ಸೊ ಅಲೋವೆರಾ ದಿ ಬೆಸ್ಟು, ಡ್ರೈ ಸ್ಕಿನ್ಗೂ ಸೂಪರಾಗಿ
ಲೈಕ್ ಹೆಲ್ಪ್ ಮಾಡುತ್ತೆ. ಸೊ ಇದು ಕೂಡ ನೀವು ಟ್ರೈ ಮಾಡ್ಬೋದು, ಓಕೆನಾ. ಆ್ಯಂಡ್ ತುಂಬ ಲೈಕ್ ನಮ್ಮ ಫುಡ್ಡಲ್ಲೂ ಅಷ್ಟೇ ನಾವು ಲೈಕ್ ಫ್ಯಾಟಿ ಫಿಶ್ನ ಕನ್ಸ್ಯೂಮ್ ಮಾಡೋದಾಗಿರ್ಬೋದು ಅಥವಾ ಎಗ್ನ ತಿನ್ನೋದಾಗಿರ್ಬೋದು. ಆ್ಯಂಡ್ ಸೊ ಇದನ್ನೆಲ್ಲ ನಾವು ಚೆನ್ನಾಗಿ ಪ್ರೋಟೀನ್ ಇರುವಂಥದ್ದು ನಾವು ತಿನ್ನೋದ್ರಿಂದ ಸೊ ಅದು ಕೂಡ ನಮ್ಮ ಸ್ಕಿನ್ಗೆ ತುಂಬ ಮ್ಯಾಟ್ರ್ ಆಗುತ್ತೆ. ನಾವು ಅಂದ್ಕೊಳ್ತೀವಿ ಅಷ್ಟೇ ಇದನ್ನೆಲ್ಲ ಮ್ಯಾಟ್ರ್ ಆಗುತ್ತಾ ಅಂತ. ಸೊ 100% ಮ್ಯಾಟ್ರ್ ಆಗೇ ಆಗುತ್ತೆ. ಸೊ ಇದು ಕೂಡ ನಾವು ಚೆನ್ನಾಗಿ ಹೆಲ್ತಿ ಫುಡ್ಸ್ನ ತಿನ್ನಬೇಕು, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ, ಆಚೆ ಕಡೆ ಹೋದಾಗ ಸನ್ಸ್ಕ್ರೀನ್ ಹಾಕೋದನ್ನು ಮಾತ್ರ ಮರಿಬೇಡಿ, ಅಥವಾ ಬಾಡಿ ಲೋಷನ್ ಹಾಕೋದನ್ನು ಮರಿಬೇಡಿ. ಬಿಕಾಸ್ ಅದು ಕೂಡ ಆ ರೇಸ್ ಏನು ಬರುತ್ತೆ ಅದು ಕೂಡ ನಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡೋದಕ್ಕೆ ಅದು ಕೂಡ ಒಂದು ಪಾಯಿಂಟ್ ಆಗುತ್ತೆ. ಸೊ ಇದು ಕೂಡ ನೀವು ಮೈಂಡ್ಫುಲ್ ಆಗಿರಿ. ಆಚೆ ಕಡೆ ತುಂಬ ಬಿಸಿಲು ಅಂತಂದರೆ ಛತ್ರಿ ಇಟ್ಕೊಂಡು ಹೋಗಿ. ಆ್ಯಂಡ್ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ಸೊ ನಮಗೆ ಲೈಕ್ ನೀವು ಕೈಗೆ ಗ್ಲೌಸ್ ಹಾಕೊಳ್ಳೋದಾಗಿರಲಿ ಅಥವಾ ಮುಖಕ್ಕೆ ಫುಲ್ ಕವರ್ ಮಾಡ್ಕೊಳ್ಳೋದು ಹೋಗೋದಾಗಿರಲಿ ಆಚೆ ಕಡೆ. ಸೊ ಇದನ್ನೆಲ್ಲನೂ ತುಂಬ ಚೆನ್ನಾಗಿ ಇದೆಲ್ಲ ಅಡಿಷ್ನಲ್ ನಮ್ಮ ಸ್ಕಿನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಓಕೆನಾ. ಸೊ ಇದು ಇದನ್ನೆಲ್ಲನೂ ಬೇಸಿಕ್ ಸಿಂಪಲ್ ಟಿಪ್ಸ್, ಇದನ್ನು ಕೂಡ ಫಾಲೋ ಮಾಡಿ. ಆ್ಯಂಡ್ ಇನ್ನೊಂದು ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಹೇಳ್ತಾರಲ್ಲ ಹಾಗೆ, ಸೊ ಕೋಕೋನಟ್ ಆಯಿಲ್. ಸೊ ಇದು ಕೂಡ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಲೈಕ್ ನಮ್ಮ ಡ್ರೈ ಸ್ಕಿನ್ ಎಲ್ಲಿದೆ ಅಲ್ಲೆಲ್ಲ ನೈಟ್ ಹೊತ್ತು ಚೆನ್ನಾಗಿ ಅದನ್ನು ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಮಾಡಿ. ಸೊ ಡ್ರೈ ಸ್ಕಿನ್ ಎಲ್ಲ ಹೋಗ್ಬಿಡುತ್ತೆ. ಆ್ಯಂಡ್ ಪೀಲ್ ಆಗಿದ್ರೆ ಸ್ಕಿನ್ನು ಅಲ್ಲೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹೀಲ್ ಮಾಡುತ್ತೆ ನಮ್ಮ ಸ್ಕಿನ್ಗೆ. ಸೊ ನ್ಯಾಚುರಲ್ ಆಗಿ ಪ್ಯೂರ್ ಕೋಕೋನಟ್ ಆಯಿಲ್ ಇದು ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ಓಕೆನಾ. ಸೊ ಇಷ್ಟು ಬೇಸಿಕ್ ಲೈಕ್ ನ್ಯಾಚುರಲ್ ಆಗಿ ಬಳಸುವಂಥ ರೆಮಿಡೀಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಪ್ರಾಬಬ್ಲಿ ಇಷ್ಟು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಸಾಮಾನ್ಯವಾಗಿ ನಾನು ಹಾಗೆ ಮಾಡೋದು. ನನಗೇನಾದರೂ ಡ್ರೈ ಸ್ಕಿನ್ ಆಗಿರಲಿ ಅಥವಾ ಏನಾದರೂ ರ್ಯಾಷಸ್ ಆಗಿರಲಿ ಅಥವಾ ಏನಾದರೂ ನನ್ನ ಸ್ಕಿನ್ ತುಂಬ ಎಲ್ಲಾದರೂ ಒಂದು ಕಟ್ಟಾಗಿದೆ ಅಂತ ಅಂದಾಗೆಲ್ಲ ನಾನು ನ್ಯಾಚುರಲ್ ಆಗಿ ಇದನ್ನೆಲ್ಲನೂ ನಾನು ಫಾಲೋ ಮಾಡ್ತೀನಿ. ಸೊ ಹೋಗ್ಬಿಡುತ್ತೆ. ಸೊ ಒಂದಷ್ಟು ದಿನ ಮಾಡಬೇಕಾಗುತ್ತೆ. ನೀವು ಅಪ್ಲೈ ಮಾಡಿದ ತಕ್ಷಣ ಹೋಗಿಲ್ಲ ಲೈಕ್ ಹೋಗ್ತಾ ಇಲ್ಲ ಅಂತೆಲ್ಲ ಹೇಳಿದ್ರೆ ಆಗಲ್ಲ. ಒಂದು ಸ್ವಲ್ಪ ದಿನ ನೀವು ಅದನ್ನು ಫಾಲೋ ಮಾಡಿ 100% ಹೋಗುತ್ತೆ, ಓಕೆನಾ. ಸೊ ಇದನ್ನೆಲ್ಲ ಟ್ರೈ ಮಾಡಿ. ಸೊ ಹೇಗೆ ಬಂದಿದೆ, ನಿಮಗೆಲ್ಲ ಯೂಸ್ಫುಲ್ ಆಗಿದೆಯಾ ಅಂಥೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.